ನಮಸ್ಕಾರ, KCN ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ವಾರ್ತಾ ಮುಖ್ಯಾಂಶಗಳು. ಬೇವಿಂಜೆ ಗುಂಡು ಹಾರಾಟ, ಸೂತ್ರಧಾರ ಮನೀಶ್ ಶೆಟ್ಟಿ ಕಾಸರಗೋಡಿನ ನ್ಯಾಯಾಲಯಕ್ಕೆ ಹಾಜರು. ವಿಚಾರಣೆಯಲ್ಲಿ ಬೆಚ್ಚಿ ಬೀಳಿಸುವ ಮಾಹಿತಿ ಬಹಿರಂಗ. ಓಣಂ, BPL ಕಾರ್ಡುದಾರರಿಗೆ ಓಣಂ ಕಿಟ್, ಸಪ್ಲೈಕೋ ಮೂಲಕ ಪ್ರತಿ ಪಡಿತರ ಚೀಟಿಗೆ 5 ಕಿಲೋ ಹೆಚ್ಚುವರಿ ಅಕ್ಕಿ. ಅಶುಚಿ, ಸರ್ಕಾರಿ ಅನುದಾನಿತ ಶಾಲಾ ಶೌಚಾಲಯಗಳ ಮಾಹಿತಿ ಕೋರಿ ಶಿಕ್ಷಣ ಖಾತೆ ನಿರ್ದೇಶಕ ಆದೇಶ, ಕ್ರಮ ಆರಂಭ. ಪ್ರಕೃತಿ ಭೋಜನದ ಸವಿಯುಂಡು ತೇಗಿದ ಮಂದಿ, ಅಡ್ಯನಡ್ಕ ಆಯುರ್ವೇದ ತೋಟದಲ್ಲೊಂದು ಅವಿಸ್ಮರಣೀಯ ಕಾರ್ಯಕ್ರಮ. ಈಗ ವಾರ್ತೆಗಳ ವಿವರ. ಲೋಕೋಪಯೋಗಿ ಗುತ್ತಿಗೆದಾರ ಬೇವಿಂಜೆ ನಿವಾಸಿ ಮೊಹಮ್ಮದ್ ಕುಂಜಿಯವರ ನಿವಾಸಕ್ಕೆ ಗುಂಡು ಹಾರಿಸಿದ ಪ್ರಕರಣದ ಪ್ರಮುಖ ಆರೋಪಿಯನ್ನು ಕಾಸರಗೋಡಿಗೆ ಕರೆತರಲಾಗಿದೆ. ಈತನ ವಿಚಾರಣೆಯಲ್ಲಿ ಬೆಚ್ಚಿ ಬೀಳಿಸುವ ಮಾಹಿತಿ ಹೊರಬಿದ್ದಿದೆ. ಕರ್ನಾಟಕದ ಉಡುಪಿ ನಿವಾಸಿ ಮನೀಶ್ ಶೆಟ್ಟಿಯನ್ನು ಕಾಸರಗೋಡಿಗೆ ಕರೆತರಲಾಗಿದೆ. ಕಾಸರಗೋಡು ಪೊಲೀಸರು ಗುಂಡಿನ ದಾಳಿ ಪ್ರಕರಣ ಸಂಬಂಧ ಪೈವಳಿಕೆ ಬಾಯಾರ್ನ ಅಬ್ದುಲ್ ಹಮೀದ್ ಹಾಗೂ ಕುರುಡ ಪದವಿನ ಮೊಹಮ್ಮದ್ ಅಲಿ ಎಂಬಿಬ್ಬರನ್ನು ಇತ್ತೀಚೆಗೆ ಬಂಧಿಸಿದ್ದರು. ಇವರ ವಿಚಾರಣೆ ವೇಳೆ ಕೃತ್ಯಕ್ಕೆ ಸಂಚು ರೂಪಿಸಿದ್ದು ಉಡುಪಿಯ ಮನೀಶ್ ಶೆಟ್ಟಿ ಎಂಬುದು ತಿಳಿದು ಬಂದಿತ್ತು. ಆದರೆ ಜ್ಯುವೆಲ್ಲರಿ ದರೋಡೆ ಪ್ರಕರಣ ಸಂಬಂಧ ಕಳೆದ 4 ವರ್ಷಗಳಿಂದ ಮನೀಶ್ ಶೆಟ್ಟಿಯು ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಜೈಲು ಶಿಕ್ಷೆ ಅನುಭವಿಸುತ್ತಿದ್ದ. ಈ ಹಿನ್ನೆಲೆಯಲ್ಲಿ ಕಾಸರಗೋಡು ಪೊಲೀಸರು ಬೆಂಗಳೂರು ನ್ಯಾಯಾಲಯದ ಅನುಮತಿ ಪಡೆದು ಇದೀಗ ಆರೋಪಿಯನ್ನು ಬೆಂಗಳೂರು ಪರಪ್ಪನ ಅಗ್ರಹಾರದಿಂದ ಕಾಸರಗೋಡಿಗೆ ಕರೆತಂದಿದ್ದಾರೆ. ಬಳಿಕ ಬುಧವಾರ ಬೆಳಗ್ಗೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿ ವಿಚಾರಣೆ ನಡೆಸಲಾಯಿತು. ಬಳಿಕ ಈತನನ್ನು ಮರಳಿ ಬೆಂಗಳೂರಿಗೆ ಕರೆದೊಯ್ಯಲಾಗಿದೆ. 2010ರ ಜೂನ್ 25 ಹಾಗೂ 2013ರ ಜುಲೈ 18ರಂದು ಮೊಹಮ್ಮದ್ ಕುಂಜಿಯವರ ಮನೆಗೆ ಆಗಂತುಕರು ಗುಂಡಿನ ದಾಳಿ ನಡೆಸಿದ್ದರು. 50 ಕೋಟಿ ರೂಪಾಯಿ ಹಫ್ತಾ ಹಣಕ್ಕಾಗಿ ಬೇಡಿಕೆಯನ್ನು ತಂಡ ಇಟ್ಟಿತ್ತು. ಆದರೆ ಮೊಹಮ್ಮದ್ ಕುಂಜಿಯವರು ಅದಕ್ಕೆ ಒಪ್ಪದಿದ್ದಾಗ ದಾಳಿ ನಡೆಸಲಾಗಿದೆ. ರಾಜ್ಯದಲ್ಲಿ ಶಾಲೆಗಳ ಶೌಚಾಲಯಗಳ ಗಣತಿ ನಡೆಸಲಾಗಿದೆ. ಸರ್ಕಾರಿ ಅನುದಾನಿತ ಶಾಲೆಗಳ ಶೌಚಾಲಯ ಬಗೆಗಿನ ಲೆಕ್ಕವನ್ನು ಶಿಕ್ಷಣ ಇಲಾಖೆ ನಿರ್ದೇಶಕರು ಕೋರಿದ್ದಾರೆ. ಕುಡಿಯುವ ನೀರಿನ ಲಭ್ಯತೆಯ ಬಗ್ಗೆಯೂ ಶಾಲೆಗಳು ಮಾಹಿತಿ ನೀಡಬೇಕಾಗಿದೆ. ಪ್ರತ್ಯೇಕ ಸಿದ್ಧಪಡಿಸಲಾದ ಫಾರಂನಲ್ಲಿ ಶಾಲಾಧಿಕೃತರು ಈಗಾಗಲೇ ಮಾಹಿತಿ ನೀಡಿದ್ದಾರೆ. ಸಂಬಂಧಿತ ಉಪಜಿಲ್ಲಾ ವಿದ್ಯಾಧಿಕಾರಿ ಹಾಗೂ ಜಿಲ್ಲಾ ವಿದ್ಯಾಧಿಕಾರಿಗಳಿಗೆ ಶಾಲೆಯಿಂದ ಮಾಹಿತಿ ರವಾನಿಸಲಾಗಿದೆ. ಕ್ರೋಢೀಕೃತ ವರದಿಯನ್ನು ಗುರುವಾರದಂದು ಜಿಲ್ಲಾ ಶಿಕ್ಷಣ ಸಹ ನಿರ್ದೇಶಕರಿಗೆ ಹಸ್ತಾಂತರಿಸಬೇಕು. ಶಿಕ್ಷಣ ಸಹ ನಿರ್ದೇಶಕರು ಅದನ್ನು 29ರಂದು ಸಾಯಂಕಾಲ 3 ಗಂಟೆ ಮುಂಚಿತವಾಗಿ ಸಾರ್ವತ್ರಿಕ ಶಿಕ್ಷಣ ಇಲಾಖೆ ನಿರ್ದೇಶಕರಿಗೆ ಹಸ್ತಾಂತರಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಕೋಟ್ಯಂತರ ರೂಪಾಯಿ ವ್ಯಯಿಸಿಯೂ ಶಾಲೆಗಳಲ್ಲಿ ಅಗತ್ಯಕ್ಕೆ ಮೂತ್ರದೊಡ್ಡಿಯ ಪಾಯಖಾನೆ ಸಜ್ಜುಗೊಳಿಸುತ್ತಿಲ್ಲವೆಂಬ ದೂರು ವ್ಯಾಪಕವಾಗಿದೆ. ಅಗತ್ಯಕ್ಕೆ ಮೂತ್ರದೊಡ್ಡಿ ಇಲ್ಲದಿರುವುದು ಪುಟಾಣಿ ವಿದ್ಯಾರ್ಥಿಗಳಲ್ಲಿ ಭಾರಿ ದೈಹಿಕ ಸಮಸ್ಯೆಗಳಿಗೆ ಕಾರಣವಾಗುತ್ತಿದೆ. ಮಿಕ್ಕೆಡೆಗಳಲ್ಲಿಯೂ ಮೂತ್ರದೊಡ್ಡಿ ಹಾಗೂ ಪಾಯಿಖಾನೆಗಳು ಅತ್ಯಂತ ಅಶುಚಿತ್ವದಲ್ಲಿವೆ. ಮಿಕ್ಕ ಶಾಲೆಗಳಲ್ಲೂ ಅಧ್ಯಾಪಕರಿಗೆ ಹಾಗೂ ನೌಕರರಿಗೆ ಬಳಸಲು ಶುಚಿಯಾದ ಪಾಯಿಖಾನೆಗಳಿದ್ದರೂ ವಿದ್ಯಾರ್ಥಿ ಬಳಕೆಯ ಪಾಯಿಖಾನೆಗಳು ತೀರಾ ಅಶುಚಿತ್ವದಲ್ಲಿರುತ್ತದೆ. ದುರ್ವಾಸನೆ ಬೀರುವ ವಿದ್ಯಾರ್ಥಿ ಪಾಯಿಖಾನೆಯೊಳಗೆ ಪ್ರವೇಶಿಸಲು ಸಾಧ್ಯವಿಲ್ಲದ ಸ್ಥಿತಿ ಇದೆ. ಇದರ ಶುಚೀಕರಣೆಗೆ ವ್ಯವಸ್ಥೆ ಇದ್ದರೂ ಕ್ರಮ ಕೈಗೊಳ್ಳುತ್ತಿಲ್ಲವೆಂದು ಅಧಿಕೃತರು ಈ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂಬ ಆರೋಪವಿದೆ. ಓಣಂ ಹಬ್ಬದ ಸಲುವಾಗಿ ಸಪ್ಲೈಕೋ ಮಾರಾಟ ಕೇಂದ್ರಗಳ ಮೂಲಕ ಪ್ರತಿ ರೇಷನ್ ಕಾರ್ಡಿಗೆ ತಲಾ 5 ಕಿಲೋ ಅಕ್ಕಿಯನ್ನು ವಿಶೇಷವಾಗಿ ವಿತರಿಸಲಾಗುವುದು. ಪ್ರತಿ ಬಾರಿ ನೀಡಲಾಗುವ 10 ಕಿಲೋ ಅಕ್ಕಿ ಹೊರತಾಗಿ 5 ಕಿಲೋ ಹೆಚ್ಚುವರಿ ಅಕ್ಕಿ ಓಣಂ ಪ್ರಯುಕ್ತ ನೀಡಲಾಗುವುದೆಂದು ಸಪ್ಲೈಕೋ ಅಧಿಕಾರಿಗಳು ತಿಳಿಸಿದ್ದಾರೆ. ಓಣಂ ಹಬ್ಬದ ಪ್ರಯುಕ್ತ ವರ್ಷಂಪ್ರತಿ ನೀಡುವಂತೆ ಈ ಬಾರಿಯೂ ಸಪ್ಲೈಕೋ ಪಡಿತರಿಗೆ ಅಕ್ಕಿ ನೀಡಲು ನಿರ್ಧರಿಸಿದೆ. ಜತೆಗೆ ರಾಜ್ಯದ 20 ಲಕ್ಷದಷ್ಟು BPL ವಿಭಾಗದವರಿಗೆ ಓಣಂ ಕಿಟ್ ವಿತರಿಸಲು ತೀರ್ಮಾನ ಕೈಗೊಳ್ಳಲಾಗಿದೆ. ಅಕ್ಕಿ ಓಣಂ ಕಿಟ್ಗಳಲ್ಲೂ ಒಳಪಡಲಿದೆ. ಓಣಂ ಪ್ರಯುಕ್ತ ಕೇಂದ್ರ ಸರ್ಕಾರವು ರಾಜ್ಯಕ್ಕೆ ಹೆಚ್ಚುವರಿಯಾಗಿ ಮಂಜೂರು ಮಾಡಿರುವ ಅಕ್ಕಿಯನ್ನು ಸಪ್ಲೈಕೋ ಮೂಲಕ ನೀಡಲಾಗುತ್ತಿದೆ. ಹೆಚ್ಚುವರಿ ಅಕ್ಕಿ ಪೈಕಿ 15,000 ಕಿಲೋದಷ್ಟು ಕಿಟ್ಗಳಿಗಾಗಿ ವಿನಿಯೋಗಿಸಲಾಗುವುದು. ಅದರೊಂದಿಗೆ ಓಣಂ ಅಂಗವಾಗಿ ಸೆಪ್ಟೆಂಬರ್ 1ರಿಂದ ಎಲ್ಲ ಕಾರ್ಡುದಾರರಿಗೆ 13.5 ರೂಪಾಯಿ ದರದಲ್ಲಿ 1 ಕಿಲೋ ಸಕ್ಕರೆಯನ್ನು ರೇಷನ್ ಅಂಗಡಿಗಳ ಮೂಲಕ ವಿತರಿಸಲಾಗುವುದೆಂದು ಆಹಾರ ಖಾತೆ ಸಚಿವ ಅನೂಪ್ ಜೇಕಬ್ ತಿಳಿಸಿದ್ದಾರೆ. ಶಾಲಾ ವಿದ್ಯಾರ್ಥಿಗಳಿಗೆ ತಲಾ 5 ಕಿಲೋ ಅಕ್ಕಿ ನೀಡಲಾಗುವುದು. ಹಬ್ಬದ ಮೊದಲೇ ವಿತರಣೆ ಪೂರ್ತಿಗೊಳಿಸಲು ಅಧಿಕಾರಿಗಳಿಗೆ ಸಚಿವರು ಆದೇಶ ನೀಡಿದ್ದಾರೆ. KSRTC ಬಸ್ ಪ್ರಯಾಣಿಕರಿಗಾಗಿ ಸೆಪ್ಟೆಂಬರ್ ತಿಂಗಳಿನಿಂದ ವಿಮಾ ಸೆಸ್ ಏರ್ಪಡಿಸಲಾಗುವುದೆಂದು ಸರ್ಕಾರವಿದೆ. 14 ರೂಪಾಯಿಗಿಂತ ಮೇಲಿನ ಟಿಕೆಟುಗಳಿಗೆ ಸೆಸ್ ಏರ್ಪಡಿಸಲಾಗುವುದು. ದುರಂತಕ್ಕೆ ಒಳಪಡುವವರಿಗೆ 3,000 ರೂಪಾಯಿಯಿಂದ 3 ಲಕ್ಷ ರೂಪಾಯಿಯವರೆಗೆ ನಷ್ಟ ಪರಿಹಾರ ದೊರಕಲಿದೆ ಎಂದು ಸರ್ಕಾರಿ ಮೂಲಗಳು ತಿಳಿಸಿವೆ. ಇದರೊಂದಿಗೆ ಟಿಕೆಟು ದರ ಹೆಚ್ಚಳವಾಗುವುದು. ಮೇ 20ಕ್ಕೆ ಅಂತಿಮವಾಗಿ ಟಿಕೆಟು ದರ ಹೆಚ್ಚಿಸಲಾಗಿತ್ತು. ಅಂದು ಸರಾಸರಿ 10% ಹೆಚ್ಚಳ ಉಂಟಾಗಿತ್ತು.
ಇದರ ಬೆನ್ನಲ್ಲೇ ಇದೀಗ ಪ್ರಯಾಣಿಕರಿಗೆ ವಿಮಾ ಸುರಕ್ಷೆ ನೀಡಲು ಹೆಚ್ಚುವರಿ ದರ ಏರ್ಪಡಿಸಿದೆ. 14 ರೂಪಾಯಿಗಿಂತ ಮೇಲ್ಪಟ್ಟು ದೂರದ ಪ್ರಯಾಣಿಕರಿಂದ ಸೆಸ್ ಮೊತ್ತ ವಸೂಲು ಮಾಡುವುದಾಗಿದ್ದರೂ ಕೆಎಸ್ಆರ್ಟಿಸಿ ಬಸ್ಸುಗಳಲ್ಲಿ ಪ್ರಯಾಣಿಸುವ 5 ಲಕ್ಷದಷ್ಟು ಪ್ರಯಾಣಿಕರನ್ನು ವಿಮಾ ಸುರಕ್ಷೆ ವ್ಯಾಪ್ತಿಯಲ್ಲಿ ತರುವುದಾಗಿ ಸಚಿವರು ತಿಳಿಸಿದರು. ಬಸ್ ಪ್ರಯಾಣ ವೇಳೆ ಪ್ರಯಾಣಿಕರಿಗೆ ಸಂಭವಿಸುವ ಸಣ್ಣ ಪುಟ್ಟ ಅವಘಡಗಳಿಗೆ ಕೂಡ 3,000 ರೂಪಾಯಿವರೆಗೆ ನಷ್ಟ ಪರಿಹಾರ ದೊರೆಯಲಿದೆ. ವಾಹನ ಅಪಘಾತ ನಷ್ಟ ಪರಿಹಾರ ಟ್ರಿಬ್ಯುನಲ್ ಮೂಲಕ ಪ್ರಯಾಣಿಕರಿಗೆ ನಷ್ಟ ಪರಿಹಾರ ದೊರಕಲು ತೆಗೆಯುವ ಕಾಲ ವಿಳಂಬವನ್ನು ಹೊಸ ಯೋಜನೆ ಮೂಲಕ ಇಲ್ಲವಾಗಿಸಬಹುದು. ದೊಡ್ಡ ರೀತಿಯ ದುರಂತಗಳಿಗೆ ನ್ಯಾಯಾಲಯ ಮೂಲಕ ಹೆಚ್ಚಿನ ನಷ್ಟ ಪರಿಹಾರಕ್ಕೆ ಪ್ರಯತ್ನಿಸಬಹುದು. ವಿಮಾ ಸೆಸ್ ಮೂಲಕ ಕೆಎಸ್ಆರ್ಟಿಸಿಗೆ ಪ್ರತಿ ತಿಂಗಳು 12 ಕೋಟಿ ರೂಪಾಯಿಗಳ ಅಧಿಕ ಆದಾಯ ದೊರಕಲಿದೆ. ಸೆಸ್ ಏರ್ಪಡಿಸುವಾಗ ದೊರೆಯುವ ಹೆಚ್ಚಿನ ಆದಾಯವನ್ನು ಪ್ರತಿ ತಿಂಗಳು ಆದಾಯದಿಂದ ಲಭಿಸುವ 4 ಕೋಟಿಯನ್ನು ಸೇರಿಸಿ 20 ಕೋಟಿ ರೂಪಾಯಿಗಳನ್ನು ಪಿಂಚಣಿ ನೀಡಲು ಬಳಸುವುದಾಗಿ ನಿಗಮ ತೀರ್ಮಾನಿಸಿದೆ. ಅಡ್ಯನಡ್ಕದ ಆಯುರ್ವೇದ ತೋಟದಲ್ಲಿ ಮಂಗಳವಾರ ವಿಶೇಷ ಹಾಗೂ ಅವಿಸ್ಮರಣೀಯ ದಿನ. ಜಿಲ್ಲೆಯ ಸಾಹಿತ್ಯ, ಸಾಂಸ್ಕೃತಿಕ, ಸಾಮಾಜಿಕ, ಪತ್ರಿಕಾ ಕ್ಷೇತ್ರಗಳ ಪ್ರಮುಖರೆಲ್ಲರೂ ಅಲ್ಲಿ ಬೆರೆತಿದ್ದರು. ಪ್ರಕೃತಿಯ ಸಿರಿ ಸೊಬಗಿನಲ್ಲಿ ಕುಳಿತು ಆಡಿದರು, ಹಾಡಿದರು, ಮಾತನಾಡಿದರು. ಕೊನೆಗೆ ಎಲ್ಲರೂ ಪ್ರಕೃತಿ ಭೋಜನ ರಸವನ್ನು ಸವಿದರು. ನಿಜಕ್ಕೂ ಅದೊಂದು ರಮಣೀಯ ಕಾರ್ಯಕ್ರಮವೇ ಆಯಿತು. ಕಾಸರಗೋಡಿನ ಮೊನಾರ್ಕೋ ಕನ್ಸ್ಟ್ರಕ್ಷನ್ ಸಂಸ್ಥೆಯು ನಾಡಿನ ವಿವಿಧ ಕ್ಷೇತ್ರಗಳ ಪ್ರಮುಖರನ್ನು ಒಟ್ಟು ಸೇರಿಸಿ ಅಡ್ಯನಡ್ಕ ಆಯುರ್ವೇದ ಗ್ರಾಮಕ್ಕೆ ಏಕದಿನ ಪ್ರವಾಸ ಸಂಘಟಿಸಿತ್ತು. ರಾಜ್ಯ ಸರ್ಕಾರದ ವೈದ್ಯರತ್ನ ಪ್ರಶಸ್ತಿ ವಿಜೇತರಾಗಿರುವ ಖ್ಯಾತ ಆಯುರ್ವೇದ ತಜ್ಞ ಎ ಮಾತುಕುಟ್ಟಿ ವೈದ್ಯರ್ ಅವರ ನಿವಾಸ ಹಾಗೂ ಶುಶ್ರೂಷಾ ಕೇಂದ್ರ ಒಳಗೊಂಡ ಅಡ್ಯನಡ್ಕ ಆಯುರ್ವೇದ ತೋಟದಲ್ಲಿ ಹಾಗೆ ಸರ್ವರು ಒಟ್ಟು ಸೇರಿದರು. ಔಷಧೀಯ ಗಿಡಬಳ್ಳಿಗಳಿಂದ ಆವೃತವಾದ ಹಚ್ಚ ಹಸುರಿನ ಆ ರಮಣೀಯವಾದ ನಿಸರ್ಗದ ಮಡಿಲಿನಲ್ಲಿ ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ ನಾಡಿನ 30ರಷ್ಟು ಮಂದಿ ಭಾಗವಹಿಸಿದ್ದರು. ಸುಭಾಷ್ ಅರುಕ್ಕರ ನೇತೃತ್ವದಲ್ಲಿ ಜಾನಪದ ಹಾಡುಗಳು ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಿತು. ಬಳಿಕ ನಡೆದ ಸರಳ ಮಾತುಕತೆಯಲ್ಲಿ ಹಿರಿಯ ಪತ್ರಕರ್ತ ರಹಿಮಾನ್ ತಾಯ್ಲಂಗಾಡಿ, ಟಿವಿ ಗಂಗಾಧರನ್, ಲೇಖಕ ಶಿಕ್ಷಕ ಪದ್ಮನಾಭನ್ ಬ್ಲಾತೂರು, ಕವಿಗಳಾದ ಎಂಪಿ ಜಿಲ್ಜಿಲ್, ವಿನೋದ್ ಕುಮಾರ್ ಪೆರುಂಬಳ, ಪಿಇಎ ರೆಹಮಾನ್, ಇಬ್ರಾಹಿಂ ಅಂಕೋಲಾ, ನ್ಯಾಯವಾದಿ ಥಾಮಸ್ ಡಿಸೋಜಾ, ಮಧೂರು ಶರೀಫ್, ಅಶ್ರಫ್ ಅಲಿ ಚೇರಂಗೈ, ಟಿಎ ಶಾಫಿಯೆ ನೆಲ್ಲಿಕುನ್ನು, ಎಬಿ ಕುಟ್ಟಿಯಾನಂ, ರವಿ ನಾಯ್ಕಾಪು, ರಫೀಕ್ ಕೇಳೋಟು, ವೇಣುಕಣ್ಣನ್ ಮೊದಲಾದ ಅನೇಕರು ಪಾಲ್ಗೊಂಡರು. ಬಳಿಕ ವೈದ್ಯರತ್ನ ಮಾತುಕುಟ್ಟಿ ವೈದ್ಯರ್ ಜೀವನ ശൈലി രോഗಗಳ ബഗ്ഗെ തരഗതി നീടിದರು. 14 കൂട്ടം കറികളും നമ്മുടെ നാടൻ ചോറുമാണ്. അതിനകത്ത് ചക്കക്കുരു ഒരു നമ്മുടെ പ്രത്യേക രീതിയിലുള്ളൊരു കറി, പിന്നെ തേങ്ങാക്കൊത്ത് നമ്മുടെ കുടംപുളി ഇട്ടുള്ളൊരു കറി, അതുപോലെ വാഴച്ചുണ്ടും മുതിരയും ഉള്ളൊരു കറി, പിന്നെ നമ്മുടെ ഈ താള് അരിഞ്ഞൊരു കറി. കർക്കിടകം കഴിഞ്ഞ് കഴിഞ്ഞാൽ താള് കഴിക്കാൻ പാടില്ല, അപ്പോൾ താള് അരിഞ്ഞിട്ടുള്ളൊരു കറിയാണ് നമ്മളിപ്പോൾ ഇവിടെ ചെയ്തിരിക്കുന്നത്. അതേപോലെ കണ്ണിമാങ്ങ എന്ന് പറഞ്ഞാൽ നമുക്ക് എല്ലാവർക്കും അറിയാം, കണ്ണിമാങ്ങയുടെ ഒരു കറി. എല്ലാം പച്ചക്കറികളാണ്, വേറൊന്നും ഇതിനകത്തില്ല. അക്കൂട്ടത്തിൽ പായസം, പിന്നെ നമ്മുടെ ഇടിയപ്പം എന്ന് പറയും, ഒരു ഇടിയപ്പം ഒരാൾക്കെന്നുള്ള രീതിയിലാണ് ഇടിയപ്പം ചോറ്, ಆ ರೀತಿಯಲ್ಲಿ ಸದಸ್ಯರಿಂದ ವಿವಿಧ ಕಲಾ ಕಾರ್ಯಕ್ರಮಗಳು ನಡೆದವು. ಆ ಬಳಿಕ ಪ್ರಕೃತಿ ಭೋಜನದ ಸವಿ. ಆಹಾರವನ್ನು ಉದಾಸೀನತೆಯಿಂದ ಸೇವಿಸುವ ಇಂದಿನ ಕಾಲದಲ್ಲಿ ಪ್ರತಿಯೊಂದು ಐಟಂನ ರುಚಿಯನ್ನು ಅನುಭವಿಸುತ್ತಲೇ ಸೇರಿದ ಎಲ್ಲರೂ ಆ ಭೋಜನದ ಸವಿಯುಂಡರು. 14 ವಿಧದ ಪದಾರ್ಥಗಳನ್ನೊಳಗೊಂಡ ಭಕ್ಷ್ಯ ನಿಜಕ್ಕೂ ಅದ್ಭುತ ಅನುಭವವಾಯಿತು. ಚಟ್ಟೆ ಸೊಪ್ಪಿನಿಂದ ತೊಡಗಿದ ಅನೇಕ ಸೊಪ್ಪು, ಹಲಸಿನ ಬೀಜ ಮಸಾಲೆ, ಮಿಡಿಮಾವಿನಕಾಯಿಯ ಉಪ್ಪಿನಕಾಯಿ, ಒಗ್ಗರಣೆ ಸೊಪ್ಪು ಚಟ್ನಿ, ಪನೀರ್ ಚಿಲ್ಲಿ, ಜತೆಗೆ ಮೊಸರು, ಕಾಯಿಸಿದ ಮೆಣಸು, ಹಾಲು ಪಾಯಸ, ಬೆರೆತ ಭೋಜನ. ಇಡೀ ಕಾರ್ಯಕ್ರಮವನ್ನು ಮಾತುಕುಟ್ಟಿ ವೈದ್ಯರ್ ಕುಟುಂಬ ಆಯೋಜಿಸಿತ್ತು. ಲಾರಿ ಡಿಕ್ಕಿ ಹೊಡೆದ ವ್ಯಕ್ತಿ ಮೃತಪಟ್ಟಿದ್ದಾರೆ. ತಲಪಾಡಿಯ ನಿವಾಸಿ 54 ವರ್ಷ ಪ್ರಾಯದ ಫ್ರಾನ್ಸಿಸ್ ಕ್ರಾಸ್ತಾ ಮೃತರು. ಮಂಗಳವಾರ ಸಂಜೆ ಕ್ರಾಸ್ತಾರು ಕೆಲಸ ಮುಗಿಸಿ ಮನೆಗೆ ತೆರಳಲು ರಸ್ತೆ ದಾಟುತ್ತಿದ್ದಾಗ ಕುಂಜತೂರು ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿ ಡಿಕ್ಕಿ ಹೊಡೆದಿದೆ. ಗಂಭೀರ ಗಾಯಗೊಂಡ ಇವರನ್ನು ತಕ್ಷಣ ಮಂಗಳೂರಿನ ಆಸ್ಪತ್ರೆಗೆ ಸಾಗಿಸಲಾಯಿತಾದರೂ ಜೀವ ಉಳಿಸಲಾಗಲಿಲ್ಲ. ಫ್ರಾನ್ಸಿಸ್ ಕ್ರಾಸ್ತಾರು ಮಂಜೇಶ್ವರ ವಿದ್ಯುತ್ ಮಂಡಳಿ ಕಚೇರಿಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಲೈನ್ಮ್ಯಾನ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಮೃತರು ಪತ್ನಿ ಥೆರೆಸಿಸಾ ಲೋಬೋ, ಮಕ್ಕಳಾದ ಪ್ರಿನ್ಸ್, ಪ್ರಜ್ವಲ್, ಪ್ರಣೀತ್ ಹಾಗೂ ಅಶ್ವಿತಾರವರನ್ನು ಹೊಂದಿದ್ದಾರೆ. ಆದಾಯ ತೆರಿಗೆ ಇಲಾಖೆ ನೀತಿಯನ್ನು ಖಂಡಿಸಿ ಬುಧವಾರ ರಾಜ್ಯವ್ಯಾಪಿ ಸರ್ಕಾರಿ ವಲಯದ ಸಂಸ್ಥೆ ವ್ಯವಹಾರ ಸ್ಥಗಿತಗೊಳಿಸಿ ಮುಷ್ಕರ ನಡೆಸಿದೆ. ಇದರ ಅಂಗವಾಗಿ ಸಹಕಾರಿ ಸಂರಕ್ಷಣಾ ಸಮಿತಿಯ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಕಾಸರಗೋಡಿನ ಆದಾಯ ತೆರಿಗೆ ಕಚೇರಿಗೂ ಮಾರ್ಚ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಹಲವಾರು ಮಂದಿ ಭಾಗವಹಿಸಿದರು.
ವಿದ್ಯಾನಗರದಲ್ಲಿರುವ ಸರಕಾರಿ ಕಾಲೇಜು ಪರಿಸರದಿಂದ ಸಹಕಾರಿ ಸಂರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಹೊರಟ ಮಾರ್ಚ್ ಆದಾಯ ತೆರಿಗೆ ಕಚೇರಿಗೆ ಸಾಗಿತು. ಈ ವೇಳೆ ಸರ್ಕಾರದ ಹೊಸ ತೆರಿಗೆ ನೀತಿಯನ್ನು ಖಂಡಿಸಿ ಘೋಷಣೆಗಳು ಮೊಳಗಿದವು. ಬಳಿಕ ಕಚೇರಿ ಮುಂದೆ ನಡೆದ ಪ್ರತಿಭಟನೆಯನ್ನು ಕ್ಯಾಂಪ್ಕೋ ಅಧ್ಯಕ್ಷ ಕೋಂಕೋಡಿ ಪದ್ಮನಾಭ ಉದ್ಘಾಟಿಸಿದರು. ಖಂಡನಾರ್ಹ, ಇದು ಒಂದು ಅನಾಗರಿಕ ವರ್ತನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಸಹಕಾರಿ ಸಂಘಕ್ಕೆ ATPಯಲ್ಲಿ ಸೆಕ್ಷನ್ 80Pಯಲ್ಲಿ ಕೇಂದ್ರದ ಆದಾಯ ತೆರಿಗೆ ಸೆಕ್ಷನ್ 80Pಯಲ್ಲಿ ಎಕ್ಸೆಂಪ್ಷನ್ ಇದೆ. ಸಹಕಾರಿ ಸಂಘಗಳಿಗೆ ತೆರಿಗೆ ಯಾವುದೇ ಸಮಸ್ಯೆ ಅವರು ಬಾಧಿಸತಕ್ಕದ್ದಲ್ಲ. ರೈತರಿಗೆ ಎಕ್ಸೆಂಪ್ಷನ್ ಇದೆ, ಅವರಿಗೆ ಕೂಡ ತೆರಿಗೆ ಬಾಧಿಸತಕ್ಕದ್ದಲ್ಲ. ಸಮಿತಿ ಜಿಲ್ಲಾಧ್ಯಕ್ಷ PC ರಾಮನ್ ಅಧ್ಯಕ್ಷತೆ ವಹಿಸಿದರು. ಲಾರಿ ಹಾಗೂ ಆಟೋ ಮಧ್ಯೆ ಡಿಕ್ಕಿ ಸಂಭವಿಸಿ ಆಟೋದಲ್ಲಿದ್ದ 4 ವಿದ್ಯಾರ್ಥಿಗಳು ಹಾಗೂ ಚಾಲಕ ಜಖಂಗೊಂಡಿದ್ದಾರೆ. ಕುಂಬಳೆ ಹ್ಯಾಲಿ ಫ್ಯಾಮಿಲಿ ಶಾಲೆ ವಿದ್ಯಾರ್ಥಿಗಳಾದ 4ನೇ ತರಗತಿಯ ದೀಪ್ತಿ, 2ನೇ ತರಗತಿಯ ಸಮೀಕ್ಷಾ, 3ನೇ ತರಗತಿಯ ಮೌರಿಸ್, ಧನುಷ್ ಹಾಗೂ ಚಾಲಕ ನಾರಾಯಣ ಗಾಯಗೊಂಡವರು. ಇವರನ್ನು ಕುಂಬಳೆ ಸಹಕಾರಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಕುಂಬಳೆಯಿಂದ ನಾಯ್ಕಾಪು ಕಡೆಗೆ ಮಕ್ಕಳನ್ನು ಹೇರಿಕೊಂಡು ಆಟೋ ತೆರಳುತ್ತಿದ್ದಾಗ ಹಿಂಭಾಗದಿಂದ ಅಮಿತ ವೇಗದಲ್ಲಿ ಬಂದ ಲಾರಿ ಡಿಕ್ಕಿ ಹೊಡೆದಿದೆ. ಪರಿಣಾಮ ಆಟೋ ಸಮೀಪದ ಹೊಂಡಕ್ಕೆ ಬಿದ್ದಿದೆ. ಸ್ಥಳೀಯರು ಗಾಯಾಳುಗಳನ್ನು ಆಸ್ಪತ್ರೆಗೆ ಕೊಂಡೊಯ್ದರು. ಕೇರಳದ ರಾಷ್ಟ್ರೀಯ ಹೆದ್ದಾರಿಯನ್ನು 45 ಮೀಟರ್ ಆಗಿ ಅಗಲಗೊಳಿಸಬೇಕೆಂಬುದು ಸರ್ಕಾರದ ಅಧಿಕೃತ ನಿಲುವು ಎಂಬುದಾಗಿ ರಾಜ್ಯ ಸರ್ಕಾರ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಿದ ಲಿಖಿತ ಹೇಳಿಕೆಯಲ್ಲಿ ಸ್ಪಷ್ಟಪಡಿಸಿದೆ. ಈ ನಿಟ್ಟಿನಲ್ಲಿ ಹೆದ್ದಾರಿಯನ್ನು 45 ಮೀಟರ್ ಆಗಿ ಅಗಲಗೊಳಿಸಲು ರಾಜ್ಯ ಸರ್ಕಾರ ಒಪ್ಪಿಗೆ ಸೂಚಿಸಿದಂತಾಗಿದೆ. ಹೆದ್ದಾರಿ ಅಗಲದ ಕುರಿತಾಗಿ ಉಂಟಾದ ವಿವಾದವು ಉಚ್ಚ ನ್ಯಾಯಾಲಯದ ಮೆಟ್ಟಲೇರಿದ್ದು, ಈ ವೇಳೆ ನ್ಯಾಯಾಲಯವು ಹೆದ್ದಾರಿ ಅಗಲ ವಿಚಾರದಲ್ಲಿ ರಾಜ್ಯ ಸರ್ಕಾರದ ಸ್ಪಷ್ಟ ನಿಲುವು ಏನೆಂದು ಕೇಳಿತ್ತು. ಅದಕ್ಕೆ ಸರ್ಕಾರದ ಪರವಾಗಿ ಮುಖ್ಯ ಕಾರ್ಯದರ್ಶಿ EK ಭರತ್ ಭೂಷಣ್ ವರದಿ ಸಲ್ಲಿಸಿದ್ದಾರೆ. ಈ ವರದಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 17 ಹಾಗೂ 47 MB ರಸ್ತೆಗಳ ಇಕ್ಕಡೆಗಳಲ್ಲಿ ವಿವಿಧ ಧರ್ಮಗಳಿಗೆ ಸೇರಿದ ಪ್ರಾರ್ಥನಾಲಯಗಳಿದ್ದು ಸ್ಥಳ ತೆರವಿಗೆ ಸಮಸ್ಯೆ ಉಂಟಾಗುತ್ತಿದೆ. ಹೆದ್ದಾರಿ ಅಭಿವೃದ್ಧಿಗೆ ಕಾಸರಗೋಡು ಜಿಲ್ಲೆಯಲ್ಲಿ 110.5041 ಹೆಕ್ಟೇರ್ನಷ್ಟು ಭೂಮಿ ಸ್ವಾಧೀನಪಡಿಸಬೇಕು. ಆದರೆ ಈ ಪೈಕಿ ಕೇವಲ 66.85 ಹೆಕ್ಟೇರ್ನಷ್ಟು ಸ್ಥಳ ಮಾತ್ರ ಸ್ವಾಧೀನಪಡಿಸಲು ಸಾಧ್ಯವಾಗಿದೆ. ಜುಲೈ 31ರಂದು ಜರುಗಿದ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಇನ್ನಷ್ಟು ತ್ವರಿತಗೊಳಿಸಿ ಅಗತ್ಯ ಸ್ಥಳ ಪಡೆಯಲಾಗುವುದು ಎಂದು ಸರ್ಕಾರ ನ್ಯಾಯಾಲಯಕ್ಕೆ ತಿಳಿಸಿದೆ. ರೈಲು ಸಿಬ್ಬಂದಿಯ ಚಿನ್ನಾಭರಣ ಹಾಗೂ ನಗದು ಅಪಹರಿಸಿದ ಪ್ರಕರಣದ ಆರೋಪಿಯನ್ನು ಬಂಧಿಸಲಾಗಿದೆ. ಕಲ್ಲಿಕೋಟೆ ನಿವಾಸಿ 29 ವರ್ಷ ಪ್ರಾಯದ ಸಕರಿಯ ಆರೋಪಿ. ಈತನನ್ನು ಕಣ್ಣೂರು ರೈಲ್ವೆ ವೃತ್ತ ನಿರೀಕ್ಷಕ ವಿಜಯಕುಮಾರ್ ನೇತೃತ್ವದ ಪೊಲೀಸ್ ತಂಡ ಬಂಧಿಸಿದೆ. ಕಳೆದ ಆಗಸ್ಟ್ 14ರಂದು ಮುಂಜಾನೆ ರೈಲಿನೊಳಗೆ ಕುಂಬಳೆ ರೈಲು ನಿಲ್ದಾಣದ ಸಿಬ್ಬಂದಿ ಎಂ ಸುಮಾ ಎಂಬವರ ಮೇಲೆ ಹಲ್ಲೆಗೈದು ಚಿನ್ನದ ಸರ ಹಾಗೂ ನಗದನ್ನು ಎಗರಿಸಿ ಪರಾರಿಯಾಗಿದ್ದ. ವಿಚಾರಣೆ ಕೈಗೆತ್ತಿಕೊಂಡ ರೈಲ್ವೆ ಪೊಲೀಸರು ಆರೋಪಿಯನ್ನು 2 ವಾರದೊಳಗಾಗಿ ಬಂಧಿಸಲು ಯಶಸ್ವಿಯಾಗಿದ್ದಾರೆ. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಬೇವಿಂಜೆ ಗುಂಡು ಹಾರಾಟ, ಸೂತ್ರಧಾರ ಮನೀಶ್ ಶೆಟ್ಟಿ ಕಾಸರಗೋಡಿನ ನ್ಯಾಯಾಲಯಕ್ಕೆ ಹಾಜರು. ವಿಚಾರಣೆಯಲ್ಲಿ ಬೆಚ್ಚಿ ಬೀಳಿಸುವ ಮಾಹಿತಿ ಬಹಿರಂಗ. ಓಣಂ, BPL ಕಾರ್ಡುದಾರರಿಗೆ ಓಣಂ ಕಿಟ್. ಸಪ್ಲೈಕೋ ಮೂಲಕ ಪ್ರತಿ ಪಡಿತರ ಚೀಟಿಗೆ 5 ಕಿಲೋ ಹೆಚ್ಚುವರಿ ಅಕ್ಕಿ. ಅಶುಚಿ, ಸರ್ಕಾರಿ ಅನುದಾನಿತ ಶಾಲಾ ಶೌಚಾಲಯಗಳ ಮಾಹಿತಿ ಕೋರಿ ಶಿಕ್ಷಣ ಖಾತೆ ನಿರ್ದೇಶಕ ಆದೇಶ. ಕ್ರಮ ಆರಂಭ. ಪ್ರಕೃತಿ ಭೋಜನದ ಸವಿಯುಂಡು ತೇಗಿದ ಮಂದಿ. ಅಡ್ಯನಡ್ಕ ಆಯುರ್ವೇದ ತೋಟದಲ್ಲೊಂದು ಅವಿಸ್ಮರಣೀಯ ಕಾರ್ಯಕ್ರಮ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.